ಹೋಗುವ. ಏನಿದೆ, ಹೋಗ್ತಾ ಬರ್ತಾ ದಾರಿಲಿ ಏನೂ ಇರಲ್ಲ. ಏನು ಆಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದು ಮಾತ್ರ ಮ್ಯಾಟ್ರ್ ಆಗೋದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ನಾನು ಜಾಸ್ತಿ ಪುರಾಣಗಳನ್ನ ಓದ್ತಿರ್ತೀನಿ. ನನ್ನ ಲೈಫಲ್ಲೂ ಈ ಥರ ಸಡನ್ನಾಗಿ ಏನಾದರೂ ಒಂದು ಘಟನೆಗಳಾಗುತ್ತೆ, ನನಗೆ ಖುಷಿ ಕೊಡೋ ಥರ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಇವತ್ತಾಯಿತು. ನಿಮಗೆ ಗೊತ್ತಾಗಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ, ಆವಾಗ ಅರ್ಥ ಆಗುತ್ತೆ. ನೋಡಿ 4 ಗಂಟೆ, ಇವಾಗ 4 ಗಂಟೆಗೆ ಸೂರ್ಯ ಈಚೆ ಬಂದವನೆ. ಇದು ನ್ಯಾಯನಾ ಸೂರ್ಯ ನಿನಗೇನೆ? ಇದು ನ್ಯಾಯನಾ ಹೇಳು? ಇದು ನ್ಯಾಯನಾ ನಿನಗೆ? ಹಾಂ, ಬೆಳಗ್ಗೆಯಿಂದ ಎಷ್ಟು ಚಳಿ ಆಗ್ತಿತ್ತು ಗೊತ್ತಾ? ಇವಾಗ ಸ್ವಲ್ಪ ಸೂರ್ಯ ಮುಖದ ಮೇಲೆ ಬೀಳ್ತಿರೋದ್ರಿಂದ ಬೆಚ್ಚಗೆ ಅನಿಸ್ತಿದೆ. ವೆದರು ನೋಡಿ ಕಂಪ್ಲೀಟಾಗಿ ಚೇಂಜ್ ಆಗ್ತೈತೆ. ಅಯ್ಯಯ್ಯೋ, ನನ್ನ ಜಾಕೆಟೇ ಬೀಳಿಸ್ಬಿಟ್ಟು ಅಮ್ಮ ಇವಾಗ ಹೆಂಗೆ ಕಾಣಿಸ್ತಾ ಇದೆ. ಮರ್ತೋಗಿದ್ದೆ, ನಾನು ವಿಡಿಯೋ ಕೊನೆಯಲ್ಲಿ ನಾನು ವೆಲ್ಕಮ್ನ ಕೊಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದೀಪುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಎಲ್ಲಿಗೆ ಬಂದಿರೋದು ಅಂತ ತಮ್ಮನಲ್ಲಿ ಆಲ್ರೆಡಿ ನೋಡಿರ್ತೀರ. ಒಂದ್ಸಲಿ ಚೆಕ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿರಿ. ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು ಬರ್ತಿದೆ ಪಕ್ಕದ ಮೇಲೆ. ಅಪರೂಪಕ್ಕೆ ಸೂರ್ಯ ಬಂದಿದ್ದಾನಲ್ವಾ, ಅವನಿಗೆ ನನ್ನ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಫುಲ್ ವಿಡಿಯೋ ನೋಡಿ ನಮ್ಮಂಥ ರೈಡರ್ಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫುಲ್ ವಿಡಿಯೋ ನೋಡಿ ಮತ್ತೆ ಸಿಗ್ತೀನಿ. ನೋಡಿ ಇವಾಗ ಮಧ್ಯಾಹ್ನ 3 ಗಂಟೆಲಿ ನಮ್ಮ ಬೆಂಗಳೂರು ವೆದರ್ ಹಿಂಗಿದೆ. ಈ ಪ್ಲೇಸ್ ಯಾವುದು ಏನು ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಳೆ ಬರೋ ಥರ ಇದೆ, ಗೊತ್ತಿಲ್ಲ. ಮಳೆ ಬರಬಾರ್ದಪ್ಪ ಭಗವಂತ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಯಾಕಂದರೆ ನಾನು ತಿರ್ಗಾ ಮನೆಗೆ ರಿಟರ್ನ್ ಹೋಗಬೇಕಲ್ವ ಗೈಸ್. ನನ್ನ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ನೋಡಿ ಅಲ್ಲಿ ಗಾಡಿ ನಾನು ಪಾರ್ಕ್ ಮಾಡಿದ್ದೀನಿ. ಇಲ್ಲಿ ಯಾರೂ ಇರಲಿಲ್ಲ. ಪ್ಲೀಸಾಗಿ ನಾನು ಹೋಗ್ಬೇಕು, ಖುಷಿಯಾಗಿ ಮಾತಾಡ್ಬೋದು. ಸಿಕ್ಕಾಬಡೆ ಸಂತೋಷ ನನ್ನ ಮೇಲೆ, ನನಗೆ ಪ್ರೌಡ್ ಫೀಲು. ಈ ಥರ ಎಲ್ಲ ನಾನು ಕಾಸ್ಟ್ಯೂಮ್ ಹಾಕ್ಕೊಂಡು ರೈಡ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಫೈನಲಿ ಐ ಡಿಡ್ ಇಟ್. ನೋಡಿ ಒಳಗಡೆ ಹೋಗೋಣ ಬನ್ನಿ. ದೇವಸ್ಥಾನ ಒಳಗಡೆ ಹೋಗುವ. ನಾನು ಯಾವ ಟೆಂಪಲ್ಗೆ ಬಂದಿದ್ದೀನಿ ಅಂತ ಗೊತ್ತಾಗಬೇಕಲ್ವಾ. ಒಳಗಡೆ ಹೋಗುವ. ಎಂಟ್ರಿ ಇಲ್ಲಿಂದ ನೋಡಿ ಬೋರ್ಡ್. ಅಮ್ಮ ಹೋಗ ಕಡೆ. ಗೊತ್ತಿಲ್ಲ ಫೋನೆಲ್ಲ ಎಂಟ್ರಿ ಇದೆಯಾ ಅಲ್ವಾ ಅಂತ ನೋಡುವ ಬನ್ನಿ. ಹಿಂಗೆಲ್ಲರೂ ಬಂದಿದ್ದಾರೆ. ಚೆನ್ನಾಗಿ ಖಾಲಿ ಅನ್ನೋ ಥರ ಎಲ್ಲ ಏನಿಲ್ಲ ಗೈಸ್. ತುಂಬ ಚೆನ್ನಾಗಿದೆ, ಶಾಂತವಾಗಿ ಪೀಸ್ ಆಗಿದೆ. ದೇವರ ದರ್ಶನ. ದೇವಸ್ಥಾನ ಅಂತ ಹೇಳ್ತಾರೆ. ಯಾರಿರೋದು? ಕನ್ನಡ ಹಾಕಿಲ್ಲ, ಕಾಣಿಸ್ತಿಲ್ಲ ಗುರು. ನನಗೆ ಹೂಜೋದಲ್ಲಿ ಬಾಳೆನೂ ಕೊಟ್ಟರು ಗೈಸ್. ಹೆಂಗಿದೆ ನೋಡಿ, ಪೀಸಾಗೆ ಶಾಂತಿಯಾಗಿದ್ದಾರೆ ದೇವಸ್ಥಾನ. ದೇವಸ್ಥಾನಕ್ಕೆ ಬಂದ ಮೇಲೆ ಒಂಥರ ಶಾಂತಿ ಸಿಗುತ್ತೆ, ಮನಸ್ಸಿಗೆ ಒಳ್ಳೆಯದಾಗುತ್ತೆ. ಇಲ್ಲಿ 2 ಶಿವಲಿಂಗಗಳಿದ್ದಾವೆ ಗೈಸ್. ಗೊತ್ತಿಲ್ಲ ಯಾಕಿದೆ, ಇದ್ರದ್ದು ವಿಶೇಷತೆ ಏನು ಅಂತ. 2 ಶಿವಲಿಂಗನ ನೋಡಿದೆ. ಲೈಕ್ ಒಂದು ಸಿಕ್ಕಾಪಟ್ಟೆ ಅಲಂಕಾರ ಮಾಡಿದರು, 2ಕ್ಕೂ ಅಲಂಕಾರ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ಎಲ್ಲ ಆಯಿತು. ವಾತಾವರಣ ಮಾತ್ರ ಹೇಳೋದಕ್ಕೆ 2 ಕಣ್ಣು ಸಾಲ್ತಿಲ್ಲ, ಅಷ್ಟು ಸುಂದರವಾಗಿದೆ ವಾತಾವರಣ. ಈ ಚಳಿಗಾಲದಲ್ಲಿ, ಈ ಚಳಿಲಿ ನಾನು ಬಂದಿರೋದು ಫುಲ್ಲು ನಡಿಕೊಂಡು ಹೋಗುವಾಗ ಯಾವುದೇ ಥರ ತೊಂದರೆ ಆಗದಲ್ಲೇ ಇರೋಂಗೆ ನಮ್ಮಪ್ಪ ತಂದೆ ನನ್ನ ಕರ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ ಸಾಕು. ನೋಡಿ ಎಷ್ಟು ಪ್ರಶಾಂತವಾಗಿದೆ ಈ ಸ್ಥಳ. ನಾನು ಒಬ್ಬಂಟಿಯಾಗಿ ಖುಷಿ.
ನೋಡಿ ಇಲ್ಲೊಂದು ಶಿವಪ್ಪ ತಂದೆ ಇದ್ದಾರೆ, ಇಲ್ಲಿ ನಂದಿ ಇದ್ದಾರೆ. ಇದು ಯಾಕೆ ಓಪನ್ ಮಾಡಿಲ್ಲ ಅಂತ ಗೊತ್ತಿಲ್ಲ, ಬಟ್ ಹೂವೆಲ್ಲ ಹಾಕಿದ್ದಾರೆ ದೇವ್ರಕ್ಕೆ. ತಿರ್ಗಾ ಹಳೇ ಕಾಲಿಂದ ಬಾವಿ ನೋಡಬಹುದು ಇಲ್ಲಿ, ಎಷ್ಟು ಚಂದವಾಗಿದೆ ಅಲ್ಲ. ಇವು ನೀರಿದೆ ಗರಪ್ಪ, ನೀರಿದೆ, ಆದರೆ ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟಿದೆ. ಎಷ್ಟು ಸುಂದರವಾಗಿದೆ ನೋಡಿ, ಎಷ್ಟು ಸುಂದರವಾಗಿದೆ, ಎಷ್ಟು ಪೀಸಾಗಿ ಶಾಂತಿಯಾಗಿದೆ. ನಿಮಗೆ ಇನ್ನೂ ಬಂದು ತೋರಿಸ್ಬೇಕು. ಇನ್ನೊಂದು ಸ್ವಲ್ಪ ದೂರ ಹೋದರೆ ನಾನು ಇಲ್ಲಿ ಇನ್ನೂ ಒಂದು ಕಾಣಿಸಿದೆ ಗೈಸ್. ಹೆಂಗಂದರೆ ನೋಡಿ, ಅಲ್ಲಿ ಮೌಂಟೇನ್, ಅಲ್ಲಿ ನೋಡಿ, ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ದೇವಸ್ಥಾನ ಇಲ್ಲಿದೆ, ತಿರ್ಗಾ ಇನ್ನೊಂದು ದೇವಸ್ಥಾನ ಇಲ್ಲಿದೆ. ಜಾತಿ ಭೇದ ಭಾವ ಅನ್ನೋದು ನಮ್ಗಳಿಗೆ ಮಾತ್ರ ಇರೋದು, ದೇವ್ರುಗಳಿಗೆಲ್ಲ. ಫಾಗ್ ನೋಡಿ, ನಿಮಗೆ ಕಾಣಿಸ್ತಿದೆಯೋ ಅಲ್ಲೋ ಗೊತ್ತಿಲ್ಲ, 3:30 ಗೈಸ್. ಹೆಂಗಿದೆ ನೋಡಿ ವೆದರ್, ಸೈಕಾಗೈತೆ. ಸೈಕ್ ಅಕ್ಕನ ಸೈಕ್ ಅನ್ಕೊಳ್ಳಿ. ಹೋಗುಮ್ಮ. ತಂದೆ ದರ್ಶನ ಎಲ್ಲ ಆಯಿತು. ಆ್ಯಕ್ಚುಲಿ ಇದು ಎಂಟ್ರಿ ದೇವಸ್ಥಾನಕ್ಕೆ. ರೈಟ್ ಸೈಡ್ ಹೋಗಬೇಕು. ನೋಡಿ ಹೆಂಗಿದೆ ದೇವಸ್ಥಾನ. ಸುತ್ತಮುತ್ತ ತುಂಬ ಚೆನ್ನಾಗಿ ಇಟ್ಕೊಂಡಿಲ್ಲ, ಒಂದು ರೇಂಜಿಗೆ ಇಟ್ಕೊಂಡಿದ್ದಾರೆ. ವಾತಾವರಣ ಚೆನ್ನಾಗಿದೆ, ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ, ನೋಡ್ಬೋದು. ಚೊಕ್ಕವಾಗಿ ಪುಟ್ಟವಾಗಿ. ಅದೇ ತುಂಬ ಕಪಲ್ಸ್ಗಳೇ ಬಂದಿದ್ದಾರೆ, ಅದು ಸ್ವಲ್ಪ ಬೇಜಾರಾಯಿತು ಗೈಸ್. ಅಯ್ಯೋ ಮಂಗಣ್ಣ, ನನ್ನ ಬ್ಯಾಗ್ ನೋಡಿಬಿಟ್ಟು ಏನೋ ಕಿತ್ಕೊಂಡು ಹೋಗ್ದೆಲ್ಲ ಇದ್ದರೆ ಸಾಕು. ನಾನು ಏನೋ ಕಲ್ಯಾಣಿ ಇರೋದು ನೋಡಿದ್ದೆ, ಅದಿಲ್ಲೇ ಅನಿಸುತ್ತೆ. ಹೋಗುವ. ನೋಡಿ ಅಲ್ಲಿ ಹುಡುಗಿರ್ದು ಫೋಟೋ ಸೆಕ್ಷನ್ಸ್ ನಡೀತಿದೆ ಅನಿಸುತ್ತೆ, ಫೋಟೋಸ್ ತೆಕ್ಕೊಟ್ಟಿದ್ದಾರೆ ಅನಿಸುತ್ತೆ. ಕಲ್ಯಾಣಿ ಇದೆ, ನಾನು ಕಲ್ಯಾಣಿನ ನೋಡಿದ್ದೆ ಗೂಗಲ್ ಮ್ಯಾಪಲ್ಲಿ. ಒಂದು ಫ್ಯಾಮಿಲಿ ಎಲ್ಲ ಒಂದು ಮುಂಚೆಗೆ ಬಂದಿದ್ದಾರೆ, ಚೆನ್ನಾಗಿ ನೋಡಿ. ಎಷ್ಟು ಪ್ರಶಾಂತವಾಗಿ ಶಾಂತಿಯಿಂದ ಈ ಜಾಗ ಇದೆ. ಯಾರೂ ಇಲ್ಲ, ಸುತ್ತಮುತ್ತ ಯಾರೂ ಇಲ್ಲ, ನಾನು ಒಬ್ಬಳೇ ಎಷ್ಟು ನೆಮ್ಮದಿಯಾಗಿ ಕೂತ್ಕೊಂಡಿದ್ದೀನಲ್ಲ. ಇದೇ ಜೀವನ. ಬರಬೇಕಾದ್ರೆ ಏನೂ ತೊಗೊಂಡು ಬರಲ್ಲ, ಹೋಗಬೇಕಾದ್ರೂ ಏನೂ ತೊಗೊಂಡು ಹೋಗಲ್ಲ ಕಣ್ರಿ. ಅಡ್ಜಸ್ಟ್ ಮಾಡಿಕೊಂಡು ಜೀವನನ ಅರ್ಥ ಮಾಡಿಕೊಂಡು ಲೈಫಲ್ಲಿ ಮೂವ್ ಆನ್ ಆಗ್ತಾ ಇರಬೇಕು. ತುಂಬ ಕಷ್ಟಗಳನ್ನ ನೋಡಿದ್ದೀನಿ. ಆ ಕಷ್ಟ ಮಧ್ಯದಲ್ಲಿ ಈ ನನ್ನ ಗಾಡಿ, ತಿರ್ಗಾ ಈ ಟ್ರಾವೆಲ್ಲು, ಈ ತಂದೆ ದರ್ಶನ ಮಾಡೋದ್ರಿಂದ ಮನಸ್ಸಿಗೇನೋ ಒಂದು ಸ್ವಲ್ಪ ಹಗುರ. ನೋಡಿ ಕಾಣಿಸ್ತಿದ್ಯಾ, ಇದೇ ಕಲ್ಯಾಣಿ. ಫುಲ್ಲು ಮಳೆ ಬಂದೆಲ್ಲ ತುಂಬ ಹೋಗ್ಬಿಟ್ಟೈತೆ ಅನಿಸುತ್ತೆ. ಚೆನ್ನಾಗಿದೆ ಪೀಸಕ್ಕೆ. ಇಲ್ಲಿ ನವಗ್ರಹಗಳಿದ್ದಾರೆ, ತಿರ್ಗಿ ನಾಗದೇವತೆಗಳಿದ್ದಾರೆ. ಸ್ಲಿಪ್ಪರ್ ಹಾಕ್ಕೊಂಡಿದ್ದೀನಿ, ಅದತ್ರ ಹೋಗಲ್ಲ. ಆಲದ ಮರ ನೋಡ್ಬೋದು. ಅಲ್ಲಿ ಫಾಗ್ ನೋಡಿ, ಫಾಗ್. ನಮ್ಮ ಬೆಂಗಳೂರು ವೆದರ್ ಹೆಂಗೆ ಚೇಂಜ್ ಆಗುತ್ತೆ. ಇದು ಲೊಕೇಶನ್ ಎಲ್ಲಿ ಅಂತ ಅಂದರೆ, ನಂದಿ ಹಿಲ್ಸಿಗೆ ಹೋಗ್ತೀರಲ್ಲ, ಅಲ್ಲಿಂದ ನಂದಿ ಹಿಲ್ಸಿಗೆ ಲೆಫ್ಟ್ ಸೈಡ್ ಹೋಗಬೇಕು. ರೈಟ್ ಸೈಡ್ ನೀವು ಟರ್ನ್ ಮಾಡಿಕೊಂಡು ಒಂದೇ ರೋಡು ಜಸ್ಟ್ 6 ಕಿಲೋಮೀಟರ್ಸ್ ಬಂದರೆ ನಿಮಗೆ ಈ ಲೊಕೇಶನ್ ಸಿಗುತ್ತೆ. ನಾನು ಪ್ರತಿ ಸೋಮವಾರನೇ ಶಿವನ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀನಿ ಅಂತ ನನ್ನ ಫುಲ್ ವೀಡಿಯೋ ನೋಡಿರೋರಿಗೆ, ನನ್ನ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಖಂಡಿತ ಗೊತ್ತಿರುತ್ತೆ ನಾನು ಯಾಕೆ ಶಿವನ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದು. ಚೆನ್ನಾಗಿದೆ ಪೀಸಾಗೆ, ಮೈಂಡಾಗೆ. ತಿರ್ಗಾ ಇಲ್ಲಿಂದ ನಂಗೆ ಗೊತ್ತಲ್ವ, ಇಲ್ಲಿಂದ ಹೋದ್ಮೇಲೆ ಅದೇ ಟ್ರಾಫಿಕ್ಕು, ಅದೇ ಲೈಫ್ ಸ್ಟೈಲು, ಅದೇ ಒಂದು ಜೀವನ, ಅದೇ ಒಂಥರ ಜೀವನದ ಏನಂತಾರೆ ಹಿಂಸೆ. ಯಾಕೆ ಬದುಕಿದೀನೋ ಅನಿಸುತ್ತೆ. ಸೋಮವಾರ ಬಂದರೆ ಆ ಭಗವಂತನ ತಂದೆ ದರ್ಶನ ಮಾಡಿಕೊಂಡು ಪೀಸಾಗೆ ಸುತ್ತಾಡಿಕೊಂಡು ನೆಮ್ಮದಿಯಾಗಿರ್ಬೋದು. ಕೈ ನೋಯ್ತೈತೆ ಅಮ್ಮ, ಒಂದು ನಿಮಿಷ. ನೆಮ್ಮದಿಯಾಗಿರ್ಬೋದು. ಯಾಕೋ ಗೊತ್ತಿಲ್ಲ, ಎಲ್ಲ ಸಡನ್ನಾಗೆ ಲೈಫಲ್ಲಿ ವಿಚಿತ್ರಗಳಾಗೋಗ್ತಾ ಇದೆ ಅಂತ ಅನ್ನಿಸ್ತಿದೆ. ಒಳ್ಳೇದಾಗ್ತಿದೆ, ಒಳ್ಳೆ ಮುಖಾಂತರ ಒಂದು ಕೆಟ್ಟ ಸೂಚನೆನೂ ಕೊಡ್ತಿದ್ದಾನೆ ಅನಿಸುತ್ತೆ ಭಗವಂತ. ಗೊತ್ತಿಲ್ಲ ಏನಾಗುತ್ತೋ. ನೋಡಿ ನಾಯಿ ಇದೆ. ಲೈಟ್ಸ್ ಸಾಕು, ಜಾಸ್ತಿ ಕುಯ್ಯಕ್ಕೆ ಹೋಗಲ್ಲ. ನಂಗೆ ಗೊತ್ತು ಟ್ರಾವೆಲ್ಸ್ ಮಾಡಿದ್ರೆ ಒಬ್ಳಾಗಿ ಹೊರಟಿ ಸುತ್ತಾದ್ರೆ ನೀವು ಸಪೋರ್ಟ್ ಮಾಡಲ್ಲ ಅಂತ. ಆದ್ರೂ ನನ್ನ ಖುಷಿಗೆ ನಾನು ವೀಡಿಯೋಸ್ನ ಮಾಡ್ತೀನಿ, ನಿಲ್ಲಿಸೋದಿಲ್ಲ. ಮತ್ತು ಒಂದು ಒಳ್ಳೆ ವಿಡಿಯೋ ಜೊತೆಲಿ, ಒಂದು ಒಳ್ಳೆ ಕಂಟೆಂಟ್ ಜೊತೆಲಿ ನಿಮಗೆ ಸಿಗ್ತಾ ನನ್ನನ್ನು ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಯಾರೆಲ್ಲ ನೋಡಿದ್ರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.